ಕೋಲಾರ ನಗರದ ಕಟಾರಿಪಾಳ್ಯದಲ್ಲಿ ಕೋಲಾರ ಜಿಲ್ಲಾ ತಿಗಳ ವೈನಿಕುಲ ಕ್ಷತ್ರಿಯ ಸಮನ್ವಯ ಸಮಿತಿ ವತಿಯಿಂದ ಧರ್ಮರಾಯಸ್ವಾಮಿ ಹಾಗೂ ದ್ರೌಪದಾದೇವಿಯ ಹೂವಿನ ಕರಗ ಮಹೋತ್ಸವವು ಬಹಳ ವಿಜೃಂಭಣೆಯಿಂದ ಜರುಗಿದೆ. ಹೂವಿನ ಕರಗವನ್ನ ಕರಗದ ಪೂಜಾರಿ ಬೇತಮಂಗಲದ ಕೃಷ್ಣಮೂರ್ತಿ ಅವರು ಹೊತ್ತಿದ್ರು. ಸಂಪ್ರದಾಯದಂತೆ ದ್ರೌಪದಾದೇವಿಯ ಹೂವಿನ ಕರಗವು ತಿಗಳ ಸಮುದಾಯದ ಮುಖಂಡರಾದ ಎಲ್ಎ ಮಂಜುನಾಥ್ ಅವರ ಮನೆಗೆ ಆಗಮಿಸಿ ಪೂಜೆಯನ್ನ ಸ್ವೀಕಾರ ಮಾಡಿತು. ಈ ಸಂದರ್ಭದಲ್ಲಿ ತಿಗಳ ಸಮುದಾಯದ ಮುಖಂಡರಾದ ಎಲ್ಎ ಮಂಜುನಾಥ್ ಅವರು ಮಾತನಾಡಿ, ವಿಶೇಷವಾಗಿ ತಿಗಳ ಸಮುದಾಯದ ವೈನಿಕುಲ ಕ್ಷತ್ರಿಯರು ದೈವಾರಾಧನೆಯನ್ನ ಮಾಡ್ತೇವೆ. ಈ ಕರಗಕ್ಕೆ 800 ವರ್ಷಗಳ ಇತಿಹಾಸ ಇದೆ. ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಹೂವಿನ ಕರಗವನ್ನ ಮಾಡಿದ್ದು, ವಂಶದ ಕುಲಸ್ಥರಿಗಾಗಿ ನಮ್ಮ ಮನೆಗೆ ಕರೆಸಿ ಕರಗಕ್ಕೆ ವಿಶೇಷ ಪೂಜೆಯನ್ನ ಮಾಡಿದ್ದೇವೆ. ತಿಗಳ ಸಮುದಾಯದವರು ಅನಾದಿ ಕಾಲದಿಂದಲೂ ಕೂಡ ಕರಗ ಆಚರಣೆಯನ್ನ ಮಾಡ್ತಾ ಇದ್ದು, ಇದು ನಮ್ಮ ಸಮುದಾಯಕ್ಕೆ ಪಾಂಡವರಿಂದ ಬಂದಂತಹ ಕೊಡುಗೆಯಾಗಿದೆ. ಆದರೆ ಕೆಲವರು ಕರಗವನ್ನ ಶಕ್ಯೋತ್ಸವವಾಗಿ ಮಾಡ್ತಾ ಇರುವಂತದ್ದು ಕಂಡು ಬರ್ತಾ ಇದೆ. ಆದರೆ ಬೇರೆಯವರು ಕರಗ ಮಾಡೋದಕ್ಕೆ ಆಗೋದಿಲ್ಲ. ಇದನ್ನ ಮೊದಲು ತಿಳಿದುಕೊಳ್ಬೇಕು. ಅವರಿಗೆ ದೇವರೇ ಒಳ್ಳೆಯ ಬುದ್ಧಿಯನ್ನ ಕೊಡಲಿ ಅಂತ ಹೇಳಿದರು. ಈ ಸಂದರ್ಭದಲ್ಲಿ ಜಯಂತಿ ಮಂಜುನಾಥ್, ನಿತಿನ್ ಚಕ್ರವರ್ತಿ, ದಿವ್ಯಾ ನಿತಿನ್, ವರುಣ್, ನಿಖಿತಾ ಚಕ್ರವರ್ತಿ, ಶೈಲಮ್ಮ, ಪೂಜಾ ಚಡೇಗೌಡ, ಭರತ್, ಕಟಾರಿಪಾಳ್ಯ ಕರಗ ದೇವಸ್ಥಾನದ ಕಾರ್ಯದರ್ಶಿ ನಾಗರಾಜ್, ರಾಘವೇಂದ್ರ, ಕುಟ್ಟಿ ಹೀಗೆ ಮುಂತಾದವರು ಉಪಸ್ಥಿತರಾಗಿದ್ದರು. ಕಟಾರಿಪಾಳ್ಯದಲ್ಲಿ ಧರ್ಮರಾಯಸ್ವಾಮಿ ದ್ರೌಪದಮ್ಮ ಕರಗ ಪ್ರಾರಂಭವಾಗಿದೆ. ಆ ದೇವರನ್ನು ಎಲ್ಲ ಶ್ರದ್ಧಾ ಭಕ್ತಿ ಗೌರವಗಳಿಂದ ಎಲ್ಲ ಪ್ರಾರ್ಥನೆ ಮಾಡ್ತೇವೆ. ವಿಶೇಷವಾಗಿ ತಿಗಳ ಸಮುದಾಯಕ್ಕೆ ಸೇರಿರ್ತಕ್ಕಂಥ ವನ್ಯಕುಲ ಕ್ಷತ್ರಿಯರು ಆ ದೈವಾರಾಧನೆಯನ್ನು ನಾವು ಮಾಡ್ತಾ ಇದ್ದೇವೆ. ಸುಮಾರು 800 ವರ್ಷಗಳ ಇತಿಹಾಸ ಇರತಕ್ಕಂಥ ಈ ಒಂದು ಸುಪ್ರಸಿದ್ಧವಾಗಿರ್ತಕ್ಕಂಥ ಕರಗ ಶಕ್ತ್ಯೋತ್ಸವವನ್ನು ನಮ್ಮ ಸಮುದಾಯದವರು ಮತ್ತು ಇತರ ಸಮುದಾಯದವರು ಸಹ ಅಷ್ಟೇ ಭಕ್ತಿ ಗೌರವದಿಂದ ಈ ಕರಗೋತ್ಸವದಲ್ಲಿ ಎಲ್ಲ ಪಾಲ್ಗೊಳ್ತಾರೆ. ಹಾಗಾಗಿ ಈ ದಿನ ಹೂವಿನ ಕರಗ ಪ್ರತಿಯಿಂದ ವರ್ಷದ ವಾಡಿಕೆಯಂತೆ ನಾವು ಸಹ ದೇವರನ್ನು ವಂಶಸ್ಥರಾಗಿ ಕುಲಸ್ಥರಾಗಿ ಕುಲದ ಮುಖಂಡಗಳಾಗಿ ಆ ದೇವರನ್ನು ನಾವು ಮನೆಗೆ ಕರೆಸಿ ಪೂಜೆ ಮಾಡಿ ಅದನ್ನು ಪೂಜೆ ಮಾಡಿ ಕಳಿಸ್ತಕ್ಕಂಥದ್ದು ವಾಡಿಕೆ. ಅದೇ ರೀತಿ ಈ ದಿನ ನಮ್ಮ ವಿಶ್ವವಿಖ್ಯಾತ ಮತ್ತು 800 ವರ್ಷಗಳ ಇತಿಹಾಸ ಇರತಕ್ಕಂಥ ಕಟಾರಿಪಾಳ್ಯದ ಕರಗ ದೇವಸ್ಥಾನ ದೇವರು ದ್ರೌಪದಿಯಮ್ಮ ಮನೆಗೆ ಬಂದು ಪೂಜೆ ತಗೊಂಡಿದೆ. ಆಗ ಈ ಸಂದರ್ಭದಲ್ಲಿ ಆ ದೇವರು ಎಲ್ಲರಿಗೂ ಸಹ ಶುಭವಾಗಲಿ, ಎಲ್ರಿಗೂ ಒಳ್ಳೆಯದಾಗಲಿ, ಎಲ್ಲ ಶಕ್ತ್ಯೋತ್ಸವವನ್ನು ಇದೇ ಸಹ ಎಲ್ಲರೂ ಭಕ್ತಿ ಗೌರವಗಳಿಂದ ಅದನ್ನು ಪಾಲಿಸಲಿ ಅಂತ ಹೇಳಿ, ಇದೇ ಸಂದರ್ಭದಲ್ಲಿ ಬೇರೆ ಇತರ ಯಾರಾದರೂ ಈ ಒಂದು ಕರಗ ಶಕ್ತ್ಯೋತ್ಸವವನ್ನು ಭಕ್ತಿಭಾವದಿಂದ ಆಚರಣೆ ಮಾಡದೇ ಇರತಕ್ಕಂಥ ಕಂಡು ಬರ್ತಾ ಇದೆ. ಅವರೇ ಸಹ ದೇವರು ಅವ್ರಿಗೆ ಬುದ್ಧಿ ಕೊಟ್ಟು ಯಾವುದೇ ಆಗಲಿ ಯಾರ್ಯಾರು ಯಾವ ಕಾರ್ಯಗಳು ಮಾಡಬೇಕು ಆ ಕಾರ್ಯಗಳು ಮಾಡಬೇಕಾಗತ್ತೆ. ಈ ಕರಗ ಶಕ್ತ್ಯೋತ್ಸವ ಅಂಥದ್ದು ತಿಗಳ ಸಮುದಾಯಕ್ಕೆ, ವಿಶೇಷವಾಗಿ ವನ್ಯಕುಲ ಕ್ಷತ್ರಿಯರಿಗೆ ಅನಾದಿ ಕಾಲದಿರ್ತಕ್ಕಂಥವರು ಪಾಂಡವರಿಂದ ಬಂದಿರತಕ್ಕಂಥ ಒಂದು ಕೊಡುಗೆ ಇದೆ. ಹಾಗಾಗಿ ಇವ್ರನ್ನ ಬಿಟ್ಟು ಬೇರೆಯವರು ಈ ಧಾರ್ಮಿಕತೆಯನ್ನು ಮಾಡಲಿಕ್ಕೆ ಆಗಲ್ಲ. ಅದನ್ನು ಅವರೇ ತಿಳ್ಕೊಂಡು ನಿಲ್ಲಿಸೋದು ಒಳ್ಳೆಯದು ಅನ್ನೋ ಮಾತನ್ನು ಹೇಳ್ತಾ, ಆ ದೇವರು ದ್ರೌಪದಮ್ಮ ಎಲ್ರಿಗೂ ಒಳ್ಳೇದು ಮಾಡಲಿ, ಎಲ್ರಿಗೂ ಅನುಕೂಲ ಮಾಡಿಕೊಡ್ಲಿ ಅಂತ ಹೇಳ್ತಾ ನಾನು ಎಲ್ಲರೂ ಸಹ ಭಕ್ತಿ ಗೌರವದಿಂದ ದೇವರ ಆರಾಧನೆ ಮಾಡಿ ಅಂತೇಳಿ ನಾನು ಎಲ್ಲರೂ ಸಹ ಮನವಿ ಮಾಡ್ಕೊಳ್ತಾ ಇದ್ದೇನೆ. ನ್ಯೂಸ್ ಅಲರ್ಟ್ ನಿಮ್ಮಿಂದ ನಿಮಗಾಗಿ.